ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ವಿಕ್ಕಾಗಿ ಮೊಟ್ಟೆ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ, ಜಾಸ್ತಿ ಟೈಮೇನು ಹಿಡಿಯಲ್ಲ. ಒಂದು 15 ಮಿನಿಟ್ಸ್ ಸಾಕಾಗುತ್ತೆ ಇದು ಮಾಡೋದಕ್ಕೆ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಳ್ಳಿ, ಜೊತೆಗೆ 1 ಇಂಚು ಶುಂಠಿ, ತೆಂಗಿನಕಾಯಿ 1 ಕಪ್ ಹಾಕ್ಕೊಳ್ಳಿ. ಸ್ವಲ್ಪ ಅದು ನೋಡ್ಕೊಂಬಿಟ್ಟು ಹಾಕಿ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಚಿಲ್ಲಿ ಪೌಡರ್, ಖಾರ ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನೊಂದು ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ ಸ್ವಲ್ಪ, ಚಿಲ್ಲಿ ಪೌಡರ್ಗಿಂತ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಮೊಟ್ಟೆ ಸಾರಿಗೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಕಾಳು ಮೆಣಸು ಒಂದು 4ರಿಂದ 5 ಕಾಳು ಮೆಣಸು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಟೊಮೆಟೊ ಹಾಕಿ ರುಬ್ಕೊಳ್ಳೋದಕ್ಕೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ತರಿ ಎಲ್ಲ ತುಂಬ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲಿಗೆ ಈರುಳ್ಳಿ ಹಾಕಿ, ಜೊತೆಗೆ ಒಂದು ಟೊಮೆಟೊ ಹಾಕಿ. ಈರುಳ್ಳಿ ಮತ್ತು ಟೊಮೆಟೊ ಎರಡು ಫ್ರೈ ಮಾಡಿದರೆ ಅದು ಫ್ಲೇವರ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಅದು. ಈರುಳ್ಳಿ ಟೊಮೆಟೊ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಆದಮೇಲೆ ನೀವೇನು ಮಿಕ್ಸಿ ಜಾರ್ ಮಸಾಲೆ ಎಲ್ಲ ಏನು ರುಬ್ಕೊಂಡಿರ್ತೀರ ಆ ಮಸಾಲೆನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ತೀರ ಅಲ್ಲ, ಒಂದು ಸ್ವಲ್ಪ ಬಿಸಿ ಆಗಬೇಕು. ಆಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಆ ಹಸಿ ಸ್ಮೆಲ್ ಹೋಗಬೇಕು. ಆ ಮಸಾಲೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಅದನ್ನು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಕೊನೆಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಅದು. ಆ ಕುದಿ ಬಂದ ಮೇಲೆ ಅದಕ್ಕೆ ಈ ಮೊಟ್ಟೆನ ನೀವು ಬೇಕಿದ್ದರೆ ಬೇಯಿಸ್ಕೊಂಡಾದರೂ ಇಟ್ಕೊಂಡಾದರೂ ಹಾಕ್ಕೋಬೋದು, ಅಥವಾ ಮೊಟ್ಟೆ ಹಾಗೆ ಒಡೆದಾದರೂ ಹಾಕ್ಕೋಬೋದು. ಈಗ ಬೇಯಿಸ್ಕೊಂಡ್ರೆ ಸಾಮಾನ್ಯ ಮುಂಚೆನೇ ಬೇಯಿಸಿ ಇಟ್ಕೋಬೇಕು ಮಾಡಬೇಕು ಅನ್ನೋದು. ಸೊ ಒಡೆದು ಹಾಕಿದರೆ ಇನ್ನೂ ಈಸಿ ಕೆಲಸ, 15 ಮಿನಿಟ್ಸಲ್ಲಿ ಆಗೋದು. ಮಸಾಲೆ ಒಂದು ರುಬ್ಕೊಂಡ್ಬಿಟ್ರೆ 10 ಮಿನಿಟ್ಸಲ್ಲೇ ಕೆಲಸ ಮುಗಿದೋಗ್ಬಿಡುತ್ತೆ. ನಾನು ಯಾವಾಗಲೂ ಸಾಮಾನ್ಯ ಬೇಯಿಸ್ಕೊಂಡು ಹಾಕೋದು ತುಂಬ ಕಡಿಮೆ. ನಾನು ಹಾಗೆ ಡೈರೆಕ್ಟಾಗಿ ಒಡೆದು ಹಾಕ್ಕೊಂಬಿಡ್ತೀನಿ. ಅದು ನಿಮ್ಮ ಆಪ್ಷನ್, ಅದು ಹೇಗೆ ಬೇಕಿದ್ರೂ ಹಾಕ್ಕೋಬೋದು. ಒಡೆದಾದರೂ ಹಾಕ್ಕೋಬೋದು ಅಥವಾ ಬೇಯಿಸ್ಕೊಂಡಾದರೂ ಹಾಕ್ಕೋಬೋದು. ಅದು ನಿಮ್ಮ ಮನೆಗಳಲ್ಲಿ ಹೇಗೆ ಇಷ್ಟಪಡ್ತಾರೆ ಅದನ್ನು ನೋಡ್ಕೊಂಬಿಟ್ಟು ಹಾಗೆ ಮಾಡಿ. ನಮ್ಮ ಮನೇಲಿ ಸಾಮಾನ್ಯ ಒಡೆದೇ ಹಾಕ್ತೀನಿ ಮೊಟ್ಟೆನ. ಸೊ ಹಾಗೆ ಒಡೆದು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದೊಂದು ಬೇಗ ಬೇಯುತ್ತಲ್ವ, ಒಂದು 5 ಮಿನಿಟ್ಸ್ ಅಥವಾ ಒಂದು 7 ಮಿನಿಟ್ಸ್ ಸಾಕು. ಅಷ್ಟು ಬೇಡ ಆದರೂ ಅಷ್ಟು ಸಾಕು. ಅಷ್ಟರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು. ಅದನ್ನು ಹಾಗೆ ಬೇಯಿಸ್ಕೊಂಬಿಡಿ. ಸಾಲ್ಟೆಲ್ಲ ಮುಂಚೆನೇ ಹಾಕಿರ್ತೀವಲ್ವ, ಒಂದು ಬೇಕಿದ್ರೆ ಅದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಸಾಲ್ಟೆಲ್ಲ. ಸೊ ಅದಾದಮೇಲೆ ಒಂದು 5 ನಿಮಿಷ ಅದನ್ನು ಮುಚ್ಚಿಡಿ. ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದಾದಮೇಲೆ ನೀವು ಅದನ್ನು ಏನು ಮಾಡಬೇಕು ಅಂದರೆ, ಮತ್ತೆ ನೀವು ಹಾಗೆ ಬೇಯಿಸ್ಕೋಬೇಕು ಒಲೆ ಮೇಲೆ ಅಂತ ಏನಿಲ್ಲ. ಅದು ತೆಗೆದು ನೋಡಿದಾಗ ಅದನ್ನು ತಿರುಗಿಸಿ ಹಾಕಿ, ಮೊಟ್ಟೆನ ತಿರುಗಿಸಿ ಹಾಕಿದ ಮೇಲೆ ಆ ಬಿಸಿ ಏನಿರುತ್ತೆ ಆ ಬಿಸಿಲೇ ಅದು ಬೇಯ್ಕೊಳ್ಳುತ್ತೆ. ಚೆನ್ನಾಗಿ ಬೇಯುತ್ತೆ. ಒಂದು 2 ಮಿನಿಟ್ಸಲ್ಲಿ ಹಾಗೆ ಬೇಯುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೊಳ್ಳಿ. ಸೊ ಇವತ್ತಿನ ಈ ಮೊಟ್ಟೆ ಸಾರು ನಾನು ಮಾಡಿರೋದು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗುತ್ತೆ ಅಂತ. ಸೊ ಎಲ್ಲರೂ ಅದನ್ನು ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಬೋದು. ಈಗ ಮಧ್ಯಾಹ್ನ ದಿಢೀರಂತ ಯಾರೋ ಬಂದರು, ಏನೋ ಒಂದು ಮಾಡಬೇಕು ಅಂದರೆ ಪಟ್ ಅಂತ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.